ಈಗ ನಮ್ಮಲ್ಲಿ ರಿಜಿಸ್ಟ್ರೇಷನ್ ಆಗಿರುವಂಥದ್ದು ಉದ್ದಿಮೆಗಳು ಟೋಟಲ್ ರಿಜಿಸ್ಟ್ರೇಷನ್ ಆಗಿರುವಂಥದ್ದು ಮತ್ತು ಲೈಸೆನ್ಸ್ ರಿಜಿಸ್ಟ್ರೇಷನ್ ಸುಮಾರು 90% ಹತ್ತತ್ರ ಆಗಿದೆ, 96% ರಿಜಿಸ್ಟ್ರೇಷನ್ ಆಗಿದೆ. ಆದರೆ ಲೈಸೆನ್ಸ್ ತೊಗೊಂಡಿರೋರು ನಮ್ಮ ಒಂದು ಲೆಕ್ಕದ ಪ್ರಕಾರ ಒಂದು 68% ಮಾತ್ರ. ಸುಮಾರು 32% ಆಹಾರ ಈ ಉದ್ದಿಮೆದಾರರು ಏನಿದ್ದಾರೆ ಅವರು ಲೈಸೆನ್ಸೇ ತೊಗೊಂಡಿಲ್ಲ. ಸೊ ಕಡ್ಡಾಯವಾಗಿ ಆಲ್ಮೋಸ್ಟ್ 100% ಎಲ್ಲರೂ ಕೂಡ ಲೈಸೆನ್ಸ್ ತೊಗೊಳ್ತಕ್ಕಂಥದ್ದಕ್ಕೆ ನೀವು ಕ್ರಮ ವಹಿಸಬೇಕು. ಸಣ್ಣ ಒಂದು ವ್ಯಾಪಾರಸ್ಥನಾಗಿರ್ಬೋದು, ದೊಡ್ಡವನಾಗಿರ್ಬೋದು, ಬೀದಿ ವ್ಯಾಪಾರ ಮಾಡೋರಾಗಿರ್ಬೋದು, ಯಾರೇ ಆಗಿರ್ಬೋದು ಅಲ್ವಾ ಶ್ರೀನಿವಾಸ್ ಅವರೇ, ಎಲ್ಲರೂ ಕೂಡ ಲೈಸೆನ್ಸ್ ತೊಗೋಬೇಕು. ಅವ್ನು ಫುಡ್ ಬಿಸ್ನೆಸ್ಸಲ್ಲಿದ್ದರೆ ಅವ್ನು ತಳ್ಳು ಗಾಡಿ ಹಿಡ್ಕೊಂಡು ನಡೆಸ್ತಾ ಇದ್ರೂ ಕೂಡ ಅವನು ಒಂದು ಲೈಸೆನ್ಸ್ ತೊಗೋಬೇಕು. ಯಾಕಂದರೆ ಈ ಶುಡ್ ಕಮ್ ಅಂಡರ್ ದ ಲಾ. ಲೈಸೆನ್ಸ್ ತೊಗೊಂಡು ನಮಗೆ ಅವನು ಏನು ಮಾಡ್ತಾನೆ, ಯಾವ ರೀತಿ ಮಾಡ್ತಾನೆ ಅದಕ್ಕೆ ನಮ್ಮ ಒಂದು ವ್ಯಾಪ್ತಿಗೆ ಬರ್ತದೆ ಮತ್ತು ಅವ್ರು ಯಾರು ಅಂತ ನಮಗೆ ಗೊತ್ತಿರಬೇಕು. ಸೊ ಆ ಒಂದು ಯಾಕೆ ಮುಂದೆ ನಾವು ಅವ್ರಿಗೇನಾದರೂ ಟ್ರೈನಿಂಗ್ ಕೊಡಬೇಕು, ಅವ್ರಿಗೇನಾದರೂ ಮಾಹಿತಿಗಳು ಕೊಡಬೇಕು, ಅವ್ರಿಗೇನಾದರೂ ನಮಗೂ ಬಂದಿರುವಂಥ ವಿಷಯಗಳು ಗೊತ್ತಾದಾಗ ಅವ್ರಿಗೆ ತಿಳುವಳಿಕೆ ಹೇಳಬೇಕು. ಅದೆಲ್ಲವನ್ನು ಕೂಡ ಅವ್ರು ನಮ್ಮ ನೆಟ್ವರ್ಕಲ್ಲಿ ಇರಬೇಕು. ಲೈಸೆನ್ಸ್ ಅಂತ ಹೇಳಿದ್ರೆ ನಮಗೆ ಅವ್ರು ನಮ್ಮ ನೆಟ್ವರ್ಕಲ್ಲಿ ಇರ್ತಾರೆ. ಸೊ ಒಂದು ಕಡೆ ನಿಗಾನೂ ವಹಿಸ್ಬೋದು, ಇನ್ನೊಂದು ಅವ್ರಿಗೆ ಏನೇನು ಡೆವಲಪ್ಮೆಂಟ್ಸ್ ಆಗುತ್ತೆ ಅವ್ರಿಗೆ ನಾವು, ಯಾಕಂದರೆ ನಾವು ಸುಮ್ಮನೆ ಕ್ರಮ ತೊಗೊಳ್ಳೋದು ಒಂದೇ ಇಲ್ಲ, ಅವ್ರಿಗೆ ನಾವು ಎನ್ಕರೇಜ್ ಮಾಡಬೇಕು, ಅವ್ರಿಗೆ ನಾವು ಪ್ರೋತ್ಸಾಹ ಮಾಡಬೇಕು. ನೋಡಪ್ಪ ಈ ಥರ ಮಾಡಬೇಡಿ, ಇದರಿಂದ ಇದು ಜನರಿಗೆ ಹಾನಿ ಆಗ್ತದೆ, ಇದರಿಂದ ಅದು ನಿಮ್ಮ ಮಾಡ್ತಾ ಇರೋದು ಸರಿ ಇಲ್ಲ ಅಂತ ಅವ್ರಿಗೆ ಒಂದು ರೀತಿ ಆ ಅರಿವನ್ನು ಮೂಡಿಸುವಂಥದ್ದು. ಅದನ್ನು ಕೂಡ ಕೇವಲ ನಾವು ದಂಡ ಹಾಕೋದು, ಕೇಸ್ ಬುಕ್ ಮಾಡೋದು ಒಂದೇ ಇಲ್ಲ, ಅವರಲ್ಲಿ ಸ್ವಲ್ಪ ನಾವು ಎಚ್ಚರಿಕೆ ವಹಿಸ್ಕೊಳ್ತಕ್ಕಂಥದ್ದಕ್ಕೆ ಸ್ವಯಂ ಪ್ರೇರಣೆಯಿಂದ ಅವ್ರು ಮುಂದೆ ಬರಬೇಕು. ಆ ರೀತಿ ನೀವು ಒಳ್ಳೆ ಕ್ವಾಲಿಟಿ ಮಾಡಿದ್ರೆ ನಿಮ್ಮ ಕಸ್ಟಮರ್ಸು ಹೆಚ್ಚು ಬರ್ತಾರೆ. ಸೊ ಈ ಥರದ ಒಂದು ವಾತಾವರಣ ನಿರ್ಮಾಣ ಮಾಡಬೇಕು ಅಂತಲೂ ಕೂಡ ನಮ್ಮ ಉದ್ದೇಶ. ಕೇವಲ ಭಯ ಭೀತಿಯಿಂದ ಮಾತ್ರ ಅಲ್ಲ, ದೇ ಶುಡ್ ವರ್ಕ್ ವಿತ್ ಅಸ್, ನಮ್ಮ ಜೊತೆ ಸೇರ್ಕೋಬೇಕು ಅವರು. ಮತ್ತು ಏನೇನು ಹೊಸ ವಿಷಯಗಳು ಬಂದಾಗ, ಯಾಕಂದರೆ ಅನೇಕ ಜನರಿಗೆ ಗೊತ್ತೂ ಇರೋಲ್ಲ, ಭಾಳಷ್ಟು ಜನರಿಗೆ ಪಾಪ ಬಡವರಿಗೆ ಅವ್ರಿಗೆಲ್ಲ ಈ ಕಲರಿಂಗ್ ಹಾಕಿದ್ರೆ ಆರೋಗ್ಯಕ್ಕೆ ಎಷ್ಟು ಹಾನಿಕಾರಿ ಅಂತ ಗೊತ್ತೇ ಇರೋದಿಲ್ಲ. ಅದರಿಂದ ಆ ಕಬಾಬ್ ಕೆಂಪಾಗಿದ್ದರೆ ಮಾತ್ರ ಸೇಲ್ ಆಗುತ್ತೆ ಅಂತ ಅಂದ್ಕೊಂಡ್ಬಿಟ್ಟಿರ್ತಾರೆ. ಸೊ ಅವ್ರು ಹಾಕ್ಬಿಡ್ತಾರೆ. ಸೊ ಆ ಥರ ಆಗಬಾರ್ದು ಉದ್ದೇಶದಿಂದ ನಾವು ಅವ್ರಿಗೆ ಅದನ್ನು ಕೂಡ ಮಾಡ್ಕೊಳ್ಳೋದಕ್ಕೆ 100% ಲೈಸೆನ್ಸಿಗೆ ಎಲ್ಲರೂ ಬರಬೇಕು. ಅದನ್ನು ತರೋದಕ್ಕೆ ನಮ್ಮ ಕಮಿಷನರ್ಗೆ ಹೇಳಿದ್ದೀನಿ. ಸೊ ಅವರು ಅದನ್ನು ವಾರ್ ಫೋಟಿಂಗಲ್ಲಿ ಮಾಡಬೇಕು ಅಂತ ಕೂಡ ಹೇಳಿದ್ದೀನಿ. ಸೊ ಇಷ್ಟು ನಿಮಗೆ ಹೇಳಿ, ನಿಮ್ದು ಇನ್ನೇನಾದರೂ ಸಣ್ಣ ಪುಟ್ಟ ಪ್ರಶ್ನೆಗಳಿದ್ರೆ ನಾವು ಉತ್ತರ ಕೊಡ್ತೀವಿ.